ಬಿಜೆಪಿಯಲ್ಲಿ ಬಣಗಳ ತಿಕ್ಕಾಟ ಜೋರಾಗಿದ್ದು ಹೈಕಮಾಂಡ್ಗೆ ಟೆನ್ಷನ್ ತಂದೊಡ್ಡಿದೆ. ಎರಡು ಬಣಗಳ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ಸದ್ಯ ರಾಜ್ಯ ಬಿಜೆಪಿ ನಾಯಕರ ನಡುವಿನ ಬೇಗುದಿ ದೆಹಲಿಗೆ ಶಿಫ್ಟ್ ಆಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಸಮರ ನಿಲ್ಲಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಪ್ರಯತ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ ರೆಡ್ಡಿ ರಾಮುಲು ಮಧ್ಯದ ಸಂಘರ್ಷ ತಣಿಸೋದಕ್ಕೆ ತಂತ್ರ ರೂಪಿಸಲಾಗಿದೆ. ಹೈಕಮಾಂಡ್ ನಾಯಕರ ಎದುರೇ ರೆಡ್ಡಿ ರಾಮುಲು ಮುಖಾಮುಖಿ ಮಾಡಿಸಿ ಮುನಿಸು ಶಮನಗೊಳಿಸುವುದಕ್ಕೆ ನಿರ್ಧರಿಸಲಾಗಿದೆ. ಈಗಾಗಲೇ ಬಿಜೆಪಿ ಭಿನ್ನ ನಾಯಕರು ದೆಹಲಿಗೆ ಬರುವಂತೆ ಬುಲಾವ್ ನೀಡಲಾಗಿದೆ. ರಾಜ್ಯ ಆರ್ಎಸ್ಎಸ್ ನಾಯಕರಿಂದ ಮಾಹಿತಿ ಸಂಗ್ರಹಿಸಿರುವ ಪಕ್ಷದ ವರಿಷ್ಠರು ಯತ್ನಾಳ್ ಟೀಮ್ಗೂ ದೆಹಲಿಗೆ ಬರುವಂತೆ ಆಹ್ವಾನಿಸಿದೆ. ಈ ವಾರಾಂತ್ಯಕ್ಕೆ ದೆಹಲಿಗೆ ಕರೆಸಿಕೊಂಡು ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಶ್ರೀರಾಮುಲು ಜೊತೆ ನಾನ್ ಮಾತನಾಡಿಲ್ಲ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಸ್ವಾಗತಿಸ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಶ್ರೀರಾಮುಲು ಒಬ್ಬ ವಂಡರ್ಫುಲ್ ಫ್ರೆಂಡ್. ಕಾಂಗ್ರೆಸ್ ಪಕ್ಷ ಡಬಲ್ ಡೆಕ್ಕರ್ ಬಸ್ ಇದ್ದಂತೆ, ಕಾಂಗ್ರೆಸ್ಗೆ ಯಾರಾದ್ರೂ ಬರಬಹುದು. ಶ್ರೀರಾಮುಲು ಕರೆತರಲು ನನಗೇನು ಟಾಸ್ಕ್ ಕೊಟ್ಟಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ರು. ಇಡಿ ನೋಟಿಸ್ಗೆ ಕೋರ್ಟ್ ಮಧ್ಯಂತರ ತಡೆ ನೀಡಿದ ಬಗ್ಗೆ ಸಚಿವ ಬೈರತಿ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ನಾನು ತುಂಬಾ ಕ್ಲಿಯರ್ ಆಗಿದ್ದೇನೆ. ಮುಡಾ ಪ್ರಕರಣದಲ್ಲಿ ನನ್ನದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರದಾಗ್ಲಿ ಯಾವುದೇ ಪಾತ್ರ ಇಲ್ಲ. ಹೀಗಾಗಿಯೇ ನ್ಯಾಯಮೂರ್ತಿಗಳು ಕೇಸನ್ನ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದ್ಮೇಲೆ ಏನಾಗತ್ ನೋಡೋಣ. ನಾವು ನ್ಯಾಯಾಂಗ ಮತ್ತು ಸಂವಿಧಾನದ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿದ್ದೇವೆ. ನಾವು ನ್ಯಾಯಾಲಯದ ಆದೇಶವನ್ನ ಪಾಲಿಸ್ತೀವಿ. ನೋಟಿಸ್ ಯಾಕೆ ಕೊಟ್ರು ಅಂತ ಇಡಿ ಅವರನ್ನೇ ಕೇಳಬೇಕು. ನನಗೆ ನೋಟಿಸ್ ಬಂದಾಗ ಆಶ್ಚರ್ಯ ಆಯ್ತು. ಹಗರಣ ನಡೆದಾಗ ನಾನು ಮಂತ್ರಿನೂ ಅಲ್ಲ, ಒಂದೇ ಒಂದು ಸೈಟ್ ಅನ್ನು ಪಡೆದಿಲ್ಲ. ಸೈಟ್ ಹಂಚಿಕೆ ಗೊಂದಲ ಆದ್ಮೇಲೆ ಸೈಟ್ ವಾಪಸ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲವೂ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿ ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮುಡಾ ಹಗರಣ ನಡೆದಿದ್ದೇ ಬಿಜೆಪಿ ಕಾಲದಲ್ಲಿ ಅಂತ ಸಚಿವ ಚಲುವರಾಯಸ್ವಾಮಿ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮುಡಾದಲ್ಲಿ 50-50 ಅನುಪಾತದಲ್ಲಿ ಸಾವಿರಾರು ಸೈಟ್ ನೀಡಲಾಗಿದೆ. ಒಂದು ವೇಳೆ ತನಿಖೆ ನಡೆಯೋದಾದ್ರೆ ಬಿಜೆಪಿ ಕಾಲದ ತನಿಖೆ ನಡೀಬೇಕು. ನಮಗೇನು ಆತಂಕ ಇಲ್ಲ. ಸಿಎಂ ಪತ್ನಿ ಅವರು ಸೈಟ್ ವಾಪಸ್ ಕೊಟ್ಟಿದ್ದಾಗಿದೆ. ಇಡಿ ನೋಟಿಸ್ ನೀಡಿದ್ದು ರಾಜಕೀಯ ಪ್ರೇರಿತವಾಗಿದೆ. ಸಿದ್ದರಾಮಯ್ಯ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಸಮರ್ಥ ಆಡಳಿತಗಾರ. ಕಾಂಗ್ರೆಸ್ನಲ್ಲಿರುವುದನ್ನ ಬಿಜೆಪಿಗೆ ಸಹಿಸೋದಕ್ಕಾಗ್ತಾ ಇಲ್ಲ. ನಾವು 2025ರ ಚುನಾವಣೆ ಗೆದ್ದಿದ್ದೇವೆ. ಮುಂದೆ 2028ರಲ್ಲೂ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು. ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ನಡುವಿನ ಸಂಘರ್ಷದ ಬೆನ್ನಲ್ಲೇ ಶ್ರೀರಾಮುಲು ಅವರನ್ನ ತಮ್ಮ ಬಣಕ್ಕೆ ಸೆಳೆಯೋದಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಾಗಿದ್ದಾರೆ. ಈ ಸಂಬಂಧ ಶ್ರೀರಾಮುಲು ಹಾಗೂ ಯತ್ನಾಳ್ ದೂರವಾಣಿ ಮೂಲಕ ಮಾತುಕತೆ ನಡೆಸಿದಾರಂತೆ. ಅವಕಾಶ ಸಿಕ್ಕಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾಗುವ ಅವಕಾಶವನ್ನ ಸಹ ನೀಡಲಾಗುವುದು ಅಂತ ಯತ್ನಾಳ್ ಶ್ರೀರಾಮುಲುಗೆ ತಿಳಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಶ್ರೀರಾಮುಲು, ರಾಜ್ಯಾಧ್ಯಕ್ಷ ಸ್ಥಾನ ನನಗೇನು ಬೇಡ. ಮೊದಲಿನಿಂದಲೂ ನಿಮ್ಮ ಜೊತೆ ಉತ್ತಮ ಸಂಬಂಧ ಇದೆ. ರಾಜಕೀಯ ಹೊರತಾಗಿಯೂ ಗೆಳೆತನ ಇದೆ. ಹೀಗಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಯತ್ನಾಳ್ಗೆ ತಿಳಿಸಿದಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.